ಮಹಾದೇವಿ ಅಮ್ಮ ಶ್ರೀ ಚಕ್ರವಾಸಿನಿ. ಹೇ ಪ್ರಕಾಶ, ಈ ಅಮ್ಮನವರು ಸ್ಪರ್ಧೆಯಲ್ಲಿ ಗೆದ್ದೇ ಗೆಲ್ತಾರೆ. ನಾವೇನಾದ್ರೂ ಸನ್ಮಾನ ಮಾಡಲೇಬೇಕಲ್ವಾ? ಮೀರಣ್ಮಯಿ ಕಾಲ್ ಸರಿ ಇಲ್ಲದೆ ಇದ್ರು ಪಂದ್ಯದಲ್ಲಿ ನೋಡಿ ಗೆದ್ದಿದ್ದಾಳೆ. ಅದಕ್ಕೋಸ್ಕರ ಈ ಚಿನ್ನದ ಚೀಪ್ನ ಇವ್ರಿಗೆ ಬಹುಮಾನವಾಗಿ ಕೊಡ್ತಾ ಇದ್ದೀವಿ. ಇದೇ ಖುಷಿ ಕುಣಿರೋ ಮಗು. ಈಗ ಇನ್ನೊಬ್ರು ನಾಡ್ಕೊಳ್ಳೋದು ಅಭ್ಯಾಸ ಮಾಡುವಾಗ ಚೆನ್ನಾಗಿರುತ್ತೆ. ಇಂಥ ಸಮಯದಲ್ಲಿ ಇವಳಿಗೆ ನೀನು ಧೈರ್ಯ ತುಂಬಬೇಕು. ಅದು ಬಿಟ್ಟು ಆಡ್ಕೊಳ್ಳೋದು ಸರಿಯಲ್ಲ ಅಲ್ವಾ? ಪಾಪ ಈ ಮಗು ಈ ಸ್ಪರ್ಧೆಯಲ್ಲಿ ಗೆಲ್ಲಬೇಕಾದ ಅವಶ್ಯಕತೆ ಇದೆ. ಇವ್ರ ತಂದೆ ಜೈಲಿನಲ್ಲಿದ್ದಾರೆ. ಈ ಸ್ಪರ್ಧೆಯಲ್ಲಿ ಇವಳು ಏನಾದರೂ ಗೆದ್ದರೆ ಬರೋ ಹಣದಿಂದ ಇವಳು ತಂದೆ ಬಿಡಿಸ್ಕೊಬರೋಕ್ಕೆ ದಾರಿ ಆಗುತ್ತೆ. ಅದಕ್ಕೋಸ್ಕರ ಇಂಥ ಸಾಹಸಕ್ಕೆ ಇಳಿದಿದೆ. ನಾವೆಲ್ಲ ಶಬಾಷ್ ಅನ್ಬೇಕು. ಎಲ್ಲರೂ ಒಂದ್ಸಲ ಹಿರಣ್ಮಯಿಗೆ ಜೈ ಅನ್ನಿ. ಹಿರಣ್ಮಯಿಗೆ ಹಿರಣ್ಮಯಿಗೆ ಜೈ, ಹಿರಣ್ಮಯಿಗೆ ಜೈ, ಹಿರಣ್ಮಯಿಗೆ. ಎಲ್ಲ ತಂದೆ ತಾಯಿರು ಮಕ್ಳಿಗೋಸ್ಕರ ಕಷ್ಟಪಡ್ತಾರೆ, ಆದರೆ ಈ ಮಗು ತಂದೆಗೋಸ್ಕರ ಕಷ್ಟಪಡ್ತಾ ಇದೆ. ನಡೀರಿ ಮೇಷ್ಟ್ರೆ, ಶುರು ಮಾಡೋಣ. ಪೊಸಿಷನ್. ಮುಂದೆ ನೋಡಿ, ಎಲ್ಲರೂ ಮುಂದೆ ನೋಡಿ. ಅದ್ ಮಾತ್ರ ಸಾಧ್ಯ ಇಲ್ಲ. ನೀನು ಗೆಲ್ಲದಕ್ಕೆ ನಾನು ಬಿಡೋದು ಇಲ್ಲ. ನೋಡ್ತಾ ಇರು. ಈಗ ನಮ್ಮ ಊರಲ್ಲಿ ಕನ್ನಡ ಜಯಂತಿಗೆ ಒಂದು ಸ್ಪರ್ಧೆ ಮಾಡ್ತಾರೆ. ನಾನು ಭಾಗವಹಿಸ್ತೀನಿ. ಎಷ್ಟೇ ಕಷ್ಟ ಆದರೂ ನಾನು ಅದರಲ್ಲಿ ಗೆದ್ದೇ ಗೆಲ್ತೀನಿ. ಅದ್ರ ಬರೋ ಹಣ ವಕೀಲರಿಗೆ ಕೊಟ್ಟು ನಿನ್ನ ಆಚೆ ಮಾಡ್ತೀನಿ.
ಏನಾಗತ್ತೆ ಮಗಳೇ, ಅವಳಿಗೆ ಸರಿಯಾಗಿ ನಡೆಯೋಕ್ಕೆ ಆಗ್ತಾಯಿಲ್ಲ. ಪಾಪ ಕುಂಟ್ಕೊಂಡು ಬರ್ತಾ ಇದ್ದಾಳೆ. ನೋಡು, ನನ್ನ ಮಾತು ಕೇಳು, ಹಿರಣ್ಮಯ್ಯನ ಕರ್ಕೊಂಬಂದ್ಬಿಡು. ದುಡ್ಡಿಗೆ ಬೇರೆ ವ್ಯವಸ್ಥೆ ಮಾಡ್ತೀನಿ. ಆ ಪ್ರಯತ್ನ ಇದ್ದೇ ಇರುತ್ತಪ್ಪ. ಆದ್ರೆ ನಾವಿವಾಗ ಅವಳಿಗೆ ಧೈರ್ಯ ತುಂಬಬೇಕು. ಅದನ್ನ ಬಿಟ್ಟು ಕನಿಕರ ತೋರಿಸಿದ್ರೆ ಅವಳಿಂದ ಧೈರ್ಯ ಕಿತ್ಕೊಂಡಂಗಾಗುತ್ತೆ. ಪುಟ್ಟ, ಓಡಮ್ಮ, ಓಡು, ಆಗದ್ ನಿನ್ನಿಂದ, ಓಡು. ಅಯ್ಯಯ್ಯೋ, ಹಿರಣ್ಮೈಗೆ ಓಡಕ್ಕೆ ಆಗ್ತಿಲ್ಲ. ಸೋತೋಗ್ತಾಳೋ ಏನೋ. ಕಾಲು ಸರಿ ಇಲ್ಲ ಅಂತ ಗೊತ್ತಿದ್ದು ಓಡೋದು ಅಪಾಯ ಅಲ್ವೇನ್ರಿ? ಈಗಿನ ಕಾಲದ ಮಕ್ಕಳು ಎಂಥವ ಏನೋ ದೊಡ್ಡವ್ರ ಮಾತು ಕೇಳೋದೇ ಇಲ್ಲ ಅಂತವೆ. ಹಠ ಮಾಡಿ ಓಡ್ತಾಳಲ್ಲ, ನಾಳೆ ಕಾಲು ಏನಾರು ಸೊಟ್ಕಾದ್ರೆ ಏನು ಮಾಡ್ತಾಳಂತೆ? ಅವಳಿಗೆ ಈ ವಯಸ್ಸಲ್ಲಿರೋ ಧೈರ್ಯನ ನಾವು ಮೆಚ್ಕೋಬೇಕು ಕಣ್ರಿ. ಅವಳು ಅವಳಿಗೋಸ್ಕರ ಓಡ್ತಿಲ್ಲ, ಅವ್ರ ಅಪ್ಪನಿಗೋಸ್ಕರ ಓಡ್ತಿರೋದು. ಅಮ್ಮ ಮಹಾತಾಯಿ, ಹಿರಣ್ಮೈಗೆ ಏನೂ ಆಗದೆ ಇರೋ ಕಾಪಾಡಮ್ಮ. ಅಮ್ಮ ಮಹಾದೇವಿ, ಇವಳು ನಿನ್ನ ಅಂಶ ಅನ್ಕೊಂಡಿದ್ದೀನಿ. ನೀನೇ ಇವಳಿಗೆ ದಾರಿ ತೋರಿಸ್ಬೇಕು. ಪಾಪ, ಮಗುಗೆ ನಡೆಯೋಕ್ಕೂ ಶಕ್ತಿ ಇಲ್ಲದ ಹಾಗಾಗಿದೆ. ನನಗೆ ಗೊತ್ತು, ನೀನು ಎಲ್ಲೋ ಒಂದ್ ಕಡೆಯಿಂದ ನೋಡ್ತಾನೆ ಇದೆಯಾ ಅಂತ. ನಮ್ಮ ಹಿರಣ್ಮಯ್ಯನ ಗುರಿ ಮುಟ್ಸಮ್ಮ. ನಿನಗೆ 101 ಹೆಜ್ಜೆ ನಮಸ್ಕಾರ ಮಾಡ್ತೀನಿ. ರೀ, ಆ ಮಗು ನೋಡ್ತಾ ಇದ್ರೆ ಕರುಳು ಚುರುಕ್ ಅಂತ ಇದ್ದಾರೆ. ಇನ್ನು ಆ ಎತ್ತೋರ್ಗೆ ಇನ್ನೆಷ್ಟು ಸಂಕಟ ಆಗ್ಬಾರ್ದು. ನೋಡಿ, ಸ್ಪರ್ಧೆನ ನಿಲ್ಲಿಸಿ ಮಗುನ ವಾಪಸ್ ಕರ್ತೀನಿ. ಸ್ಪರ್ಧೆನ ಇನ್ನೊಂದ್ಸಲ ಶುರು ಮಾಡೋಣ. ಇದೇನು ಸರ್, ನೀವೇ ಅಷ್ಟು ಪ್ರೋತ್ಸಾಹ ಕೊಡ್ರಿ ಆ ಹುಡುಗಿಗೆ. ಈಗ ಸ್ಪರ್ಧೆಗಳು ಪ್ರಾರಂಭ ಆಗ್ಬಿಟ್ಟಿದೆ. ಕಾಯಣಿರಿ, ಆಮೇಲೆ ಏನು ಬೇಕಾದ್ರೂ ನಿರ್ಧಾರ ತಗೊಳ್ಳೋಣ. ಆಗ ಮಗು ಮೇಲೆ ಇದ್ದ ಪ್ರೀತಿಗೆ ಹಾಗಂದೆ. ಈಗ ನೋಡಿದ್ರೆ ಮನಸ್ಸಿಗೆ ತುಂಬಾ ನೋವಾಗ್ತಾ ಇದೆ. ಮಗುಗೆ ಓಡೋದಕ್ಕೆ ಅವಕಾಶ ಮಾಡಿಕೊಟ್ಟು ತಪ್ಪಾಡಿನೇನೋ ಅನಿಸ್ತಾ ಇದೆ. ಸರ್, ಈಗ ಮಗುನ ವಾಪಸ್ ಕರ್ಸ್ಕೊಂಡ್ರೆ ಪಂದ್ಯದ ಮೇಲೆ ಎಲ್ರಿಗೂ ಗೌರವನೇ ಹೊರಟಾಗುತ್ತೆ ಸರ್. ಇರಿ, ಸ್ವಲ್ಪ ಕಾಯೋಣ. ಹಿರಣ್ಮಯ್, ನಿನ್ನಿಂದಾಗುತ್ತೆ. ಓಡಮ್ಮ, ಓಡು. ಹಿರಣ್ಮಯಿ, ಆಗ್ದೇ ವಾಪಸ್ ಬಂದ್ಬಿಡಮ್ಮ. ಪುಟ್ಟ, ಹೆದರ್ಕೋಬೇಡಮ್ಮ, ನಾ ಇದ್ದೀನಿ. ಓಡು ಹಿರಣ್ಮಯ್, ಓಡು.
ಅಂತ ಕಷ್ಟದ ಸಮಯದಲ್ಲೂ ನೀ ನನಗೆ ಸಹಾಯ ಮಾಡಿದ್ಯಾ. ಈಗ ನಾನು ನೋಡ್ತಿರೋದು ನನಗಾಗಲ್ಲ, ನಮ್ಮಪ್ಪನ ಜೈಲಿಂದ ಬಿಡ್ಸ್ಕೊಂಬರಕ್ಕೆ ನಾನಿನ್ನ ಬೇಡ್ಕೊಂತ ಇದ್ದೀನಿ. ದಯವಿಟ್ಟು ನಂಗೆ ಸಹಾಯ ಮಾಡು ತಾಯಿ. ನನಗೆ ಈ ಕಾಲ್ ಸರಿ ಹೋಗಿ ಫೋಟೋ ಸ್ಪರ್ಧೆ ನೋಡಿ ಮೊದಲನೇ ಬಹುಮಾನ ನನಗೆ ಬರೋಗ್ ಮಾಡು ತಾಯಿ. ಅಯ್ಯೋ, ಓಡೋದ್ ಬಿಟ್ಟು ಸಮಯ ವ್ಯರ್ಥ ಮಾಡ್ತಿದ್ದಾಳಲ್ಲ ಈ ಹುಡುಗಿ. ಏನ್ ಮಾಡಕ್ ಹೊಟ್ಟಿದ್ದಾಳೆ? ಹಿರಣ್ಮಯ್, ಓಡಮ್ಮ, ಓಡು. ನಿಮ್ಮ ಮಗುಗೆ ಓಡಕ್ಕಾಗ್ನಾರ್ದೆ ವಾಪಸ್ ಸುಧಾರಿಸ್ಕೊಂಡು ಬರ್ತಾಳೆ ಅನ್ಸುತ್ತೆ. ಇಲ್ಲ, ಅವಳು ಅಮ್ಮನವ್ರನ್ನ ಬೇಡ್ಕೊತಾ ಇದ್ದಾಳೆ. ಅಮ್ಮನವರು ಅವಳನ್ನ ಕರುಣಿಸೋದ್ರಲ್ಲಿ ಅನುಮಾನನೇ ಇಲ್ಲ. ಇನ್ಯಾರು ನನಗೆ ದಾರಿ ತೋರಿಸಲ್ಲ. ದಯವಿಟ್ಟು ನೀನೇ ನನಗೆ ಸಹಾಯ ಮಾಡು. ಜನ್ಮ ಪ್ರಭೃತಿ ದೇವೇಶಿ जनोऽयं त्वदु प्राशितः अतोऽस्यं तव भक्तस्य निर्वत्रयमनोरथम् ಅಮ್ಮ ತಾಯಿ, ನೀನು ನನ್ನ ಮೇಲೆ ಕರುಣೆ ತೋರಿಸಿದ್ದಕ್ಕೆ ತುಂಬಾ ಧನ್ಯವಾದಗಳು. ಹೊಡ್ತಿದ್ದಾಳೆ. ಈಗ ಶುರುವಾಯ್ತು ಕಣಮ್ಮ ಅಮ್ಮನವ್ರ ಪವಾಡ. ಇನ್ನವಳನ್ನ ಯಾರು ತಡೆಯಕ್ಕಾಗಲ್ಲಮ್ಮ. ಹೌದಪ್ಪ, ಹಿರಣ್ಮಯ್ ಹಾಗೆ ಓಡು, ಎಲ್ಲೂ ನಿಲ್ಬೇಡ. ಓಡು ಓಡು. ಇದೇನ್ರಿ ಅದ್ಭುತ! ಈ ಮಗು ಚಿರತೆ ತರ ಓಡ್ತಾ ಇದೆಯಲ್ಲ. ಆಗ್ಲೇ ನಾನು ಅಯ್ಯೋ ಪಾಪ ಅಂತಿದೆ. ನಂದೇ ಸರ್ ತಯಾರಿ. ನನಗೆ ಮೊದಲೇ ಗೊತ್ತಿತ್ತು ಈ ಮಗುಲಿ ಏನೋ ವಿಶೇಷ ಪ್ರತಿಭೆ ಇದೆ ಅಂತ. ಸಾಕು ಸುಮ್ನಿರಿ, ಶುರುನಲ್ಲಿ ಓಡೋದ್ ಬೇಡ ಅಂತ ಹೇಳಿಲ್ವಾ ನೀವು? ಈಗ ಇದೇ ಸರಿಯಾದ ಸಮಯ ಅಂತ ಜಂಬ ಕೊಚ್ಕೋಬೇಡಿ.
ಏನೋ ವಿಶೇಷವಾದ ಶಕ್ತಿ ಇದೆ ರೀ, ಅದೇ ಆ ಹುಡುಗಿನ ಕಾಪಾಡ್ತಾ ಇರೋದು. ಅಂತೂ ಹಿರಣ್ಮಯಿ ಓಡ್ತಿದ್ದಾಳೆ. ಎಲ್ಲ ಅಮ್ಮನವ್ರ ಕೃಪೆ. ಎಷ್ಟೇ ಕಷ್ಟದಲ್ಲಿದ್ದವ್ರಿಗೂ ಅಮ್ಮನವ್ರು ಸಹಾಯ ಮಾಡ್ತಾರೆ. ನಿಮ್ಮ ಸೌಗಂಧ್ಯ ಸಮ್ಮುಖೆ ಓಡ್ತಾ ಇದ್ದಾರೆ. ಇಬ್ಬರು ಪೈಪೋಟಿಯಿಂದ ಓಡ್ತಾ ಇರೋದು ನೋಡಿದ್ರೆ ತುಂಬ ಖುಷಿಯಾಗಿದೆ. ಅಂತೂ ನಿಮ್ಮ ಹುಡುಗಿ ಓಡಂಗಾದ್ಲು. ಎಲ್ಲ ಅಮ್ಮನವ್ರ ಕೃಪೆ ಅಮ್ಮ. ತಾಯಿ ನಮ್ದವ್ರನ್ನ ಎಂದು ಕೈ ಬಿಡೋದಿಲ್ಲ. ನಮ್ಮ ಹಿರಣ್ಮಯಿ ತಾನು ಅಂದ್ಕೊಂಡಿದ್ದನ್ನ ಸಾಧಿಸ್ತಾಳೆ. ಇನ್ನೇ ನಿನ್ ಗುರಿ ಮುಟ್ಬಿಡ್ತೀಯ ಹಿರಣ್ಮಯಿ? ಓಡು, ಇದೇ ತರ ಜೋರಾಗಿ ಓಡು. ಸರಿಯಾಗಿದೆ ಹಿರಣ್ಮಯಿ, ನೀನ್ ನೋಡ್ತಾ ಇರೋದು. ಇನ್ನೊಂದ್ ಸ್ವಲ್ಪ ವೇಗ ಹೆಚ್ಚಿಸ್ಕೋ, ಹೆದರ್ಕೋಬೇಡ, ಓಡು. ಮಗಳೇ, ಓಡ್ತಾ ಇರೋದು ಹಿರಣ್ಮಯಿ ಅಲ್ಲಮ್ಮ, ಸಾಕ್ಷಾತ್ ತಾಯಿನೇ ಅವ್ರ ರೂಪದಲ್ಲಿ ಓಡ್ತಾ ಇರೋದು ಅನ್ನಿಸ್ತಾ ಇದೆ. ಹೌದಪ್ಪ,